ಸೊ ಗೈಸ್ ಒಂದು ಬ್ರೇಕ್ ತಗೊಂಡಿದ್ದೆ. ಯಾಕೆ ತಗೊಂಡಿದ್ದೆ ಏನು ಅನ್ನೋದು ನನಗೂ ಗೊತ್ತಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಯಾವಾಗಲೂ ನಿಮ್ಮ ಅವ್ಗೆ ನಿಮ್ಮ ಅಪ್ಪಗೆ ಇದ್ರಲ್ಲೇ ಫೋನ್ ಮಾಡಬೇಕು. ತುಂಟ ತಾಟಕಿಯೇ ಒಂಟಿ ಸೂರ್ಪನಕಿಯೇ ಪ್ರೀತಿ ಪಾತಕಿಯೇ ತುಂಬ ಶಾರ್ಪು ಸಖಿಯೇ ಒಮ್ಮೆ ಪರಚು ಇನ್ನು ಒಮ್ಮೆ ಪರಚು. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ಸೂಪರ್ ಆಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್. 3-4 ತಿಂಗಳು ಆಯ್ತು ಅನಿಸುತ್ತೆ. 3-4 ತಿಂಗಳು ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಂಗೆ ವೀಡಿಯೋ ಮಾಡ್ತೀನಿ ಎಲ್ಲ ಮರ್ತೋಗ್ಬಿಟ್ಟೈತೆ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಅಂದೂ ನೆನ್ಪಿಟ್ಕೊಂಡು ವೀಡಿಯೋ ಮಾಡ್ತೀನಿ. ಇನ್ಮೇಲೆ ವೀಡಿಯೋ ಎಲ್ಲ ಸ್ಟಾಪ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಒಂದು ಬ್ರೇಕ್ ತೊಗೊಂಡಿದ್ದೆ ಗೈಸ್, ಯಾಕೆ ಅಂತ ಗೊತ್ತಿಲ್ಲ, ರೀಸನ್ ಗೊತ್ತಿಲ್ಲದಲ್ಲೇ ಬ್ರೇಕ್ ತೊಗೊಂಡಿದ್ದೆ. ಪರವಾಗಿಲ್ಲ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಗಂಟಲು ಹೋಗಿದೆ ಅಷ್ಟೇ ಗೈಸ್. ಯೂಟ್ಯೂಬಲ್ಲಿ ಬರ್ತೀಯ ನೀನು, ನಮ್ಮೂರವರೆಲ್ಲ ನೋಡ್ತಾರೆ ನಿನ್ನ, ಮತ್ತೆ ಹೇಳ್ತಿರ್ತಾರಲ್ಲ ಹಣೆಯಿಂದ ರೇಗಿಸ್ತಾ ಇರ್ತಾರಲ್ಲ, ಹಂಗೆ ನಿನ್ನ ರೇಗಿಸ್ತಾರೆ. ಏನು ಇಷ್ಟೊತ್ತಿಗೆ ಈ ಕಡೆ? ಯಾರ್ದ? ನಿಮ್ದೆಯಾ? 12:30ಗಲ್ವಲ್ಲ ಏನು? ಆಯ್ ಮಾಡು. ಮತ್ತೆ ಏನಿಲ್ಲ, ಇಲ್ಲ ಈಗ ಮಾಡಬೇಕು ಮಮ್ಮಿ. ಹಾಂ 100. ಸೊ ಗೈಸ್ ಒಂದು ಬ್ರೇಕ್ ತೊಗೊಂಡಿದ್ದೆ. ಯಾಕೆ ತೊಗೊಂಡಿದ್ದೆ ಏನು ಅನ್ನೋದು ನನಗೂ ಗೊತ್ತಿಲ್ಲ, ಒಟ್ಟು ಬ್ರೇಕ್ ತೊಗೊಂಡಿದ್ದೆ. ಮಾಡೋದಕ್ಕೆ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ, ಬಟ್ ವೀಡಿಯೋ ಮಾಡ್ತಿದ್ದೆ, ಎಡಿಟ್ ಮಾಡ್ತಿರ್ಲಿಲ್ಲ, ಏನಿಲ್ಲ, ಹಂಗೆ ಬಿಟ್ಬಿಡ್ತಿದ್ದೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಎಡಿಟ್ ಮಾಡೋಣ ಅಂತ ಹೋಗ್ತಿದ್ದೆ, ಡಿಲೀಟ್ ಮಾಡಿಬಿಡ್ತಿದ್ದೆ ವೀಡಿಯೋಸು. ಎಡಿಟು ಮಾಡ್ತಿರ್ಲಿಲ್ಲ, ಏನೂ ಇಲ್ಲ. ಆಮೇಲೆ ಶಾರ್ಟ್ಸ್ ಮಾಡ್ತಿದ್ದೆ. ಶಾರ್ಟ್ಸ್ಗೂ ಯಾಕೋ ಅಷ್ಟು ಇಂಟ್ರೆಸ್ಟೇ ಬರ್ತಾಯಿರಲಿಲ್ಲ. ಮಾಡೋದು ಸುಮ್ಮನಾಗೋದು ಬರೀ ಇದನ್ನೇ ಮಾಡ್ತಾಯಿದ್ದೆ. ಇವಾಗ ಟ್ರೈ ಎಲ್ಲ ಇಲ್ಲ ಗೈಸ್, ಮಾಡ್ತಿರೋದು ಅಷ್ಟೇ. ನೀವು ಹಿಂಗೆ ನೋಡ್ತಿರೋದು, ಲೈಕ್ ಮಾಡ್ತಿರೋದು, ಸಬ್ಸ್ಕ್ರೈಬ್ ಮಾಡ್ಕೊತಿರೋದು, ಶೇರ್ ಮಾಡ್ತಿರೋದು ಅಷ್ಟೇ ಗೈಸ್. ಇವಾಗ ಹೋಗುವ ಬನ್ನಿ. ನಮ್ಮ ಮನೆಯಲ್ಲಿ ಯಾವ ಸ್ಥಿತಿ ಇದೆ ಅಂತ ಗೊತ್ತಿಲ್ಲ, ನೋಡುವ. ನಮ್ಮನೆ ಹುಲಿ ನೋಡಿ, ಹುಲಿ ಅಂದರೆ ಸಿಂಹ ಥರ ಗರ್ಜಿಸೋಗ್ಬಿಟ್ಟು ಮೇಯ್ಯಾವ ಅಂತವಳೆ. ಬಾರೆ ಮಮ್ಮ, ಅವರು ಏನು ಮಾಡ್ತಾ ಇದ್ದೀರೋ? ಏನು ಹುಡುಕ್ತಾ ಇದ್ದೀರಾ? ಯಾವುದಾದ್ರು ಟೂಲ್ಸ್ ಎಲ್ಲ ಇಟ್ಕೊಂಡಿರಾ? ಏನು ಹುಡುಕ್ತಾ ಇದೆಯಾ? ಏನು? ಅವನು ಹೇಳ್ಕೊಂಬಂದು ಲಾಸ್ಟಿಗೆ ಅವನು ಇನ್ನೊಬ್ಬ ಮುಂಗಡೆ ಅವನು ಎಣ್ಣೆ ಕೊಡ್ತಿದ್ನ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ನಮ್ಮ ಕಡೆ ಇರಲ್ಲ, ಏನಾಕಿರೋ ಬಾಯಿಗೆ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ಮ ಅಣ್ಣ ಅವರು ಟ್ರಿಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ? ಹೊಡಿತೀನಿ. ಕೃಷ್ಣ ಎಲ್ಲಿ ನೋಡಿಲಿ ಗಿಡ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ.
ನಿಂತಿರೋ ಸ್ಟೈಲ್ ನೋಡೋನು ಹೆಂಗ್ ನಿಂತವನೆ ಯಪ್ಪ ದೇವ. ನೀನೇ ತಾನೇ ಹೇಳಿ ಟ್ರಿಮ್ ಮಾಡ್ಕೊಂಡು ಅದು ಎಲ್ಲಿ ಬಂದಂಗೆ ಗೊತ್ತಾಗ ಇಲ್ಲಿ ಗಿಡ ಮರ ಸಂದಿ ಗೊಂದಿ ಇಲ್ಲಿ ತಿರುಗ್ರಿ ಓ ಅದೇ ತಿಂದು ಹೋಗ್ತೀನಿ ಮೇಘ ನಮ್ಮ ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಫ್ ಮಾಡ್ಕೊಂಡು ಹೋಗು ಮರ್ಯಾದಿಂದ. ನಾನೇನ್ ಅನ್ಕೊಂಡೆ ಗೊತ್ತಾ, ಹೊಡಿತೀನಿ ನಾನು ಆಮೇಲೆ ಸಿಗ್ತೀನಿ ಕಳಿಸಿ. ಇಲ್ಲ ನಾನು ಇದನ್ನ ಹಿಂಗೆ ಹಾಕ್ತೀನಿ ವ್ಲಾಗರ್ ನಾನು, ನಂಗೆ ಮರ್ಯಾದಿನೇ ಇಲ್ಲ ಇಲ್ಲಿ ಯಪ್ಪ ದೇವ. ಅಲ್ಲಿ ಹೋಗೋನು ಅನ್ನೋದ್ರೊಳಗೆ ಅಯ್ಯೋ ದೇವ. ಹೇಳಿದ್ದೆ ತಪ್ಪು. ಮಗಿಗೆ ಕಾಪ್ತಿರ ನಂಗೆ ಇವನ್ ಎಲ್ಲೊಡ್ಲಿ ಬಾಟ್ಲಿ ಇರ್ತದ 1 ಮಂತ್ ಚೆನ್ನಾಗಿಲ್ಲ. ಅವನಿಗೆ ಒಂಚೂರು ಕೊಡ್ತು ನಿಂಗೆ ಒಂಚೂರ ಚೆನ್ನಾಗಿಲ್ಲ. ಐ ಆಮ್ ಎ ಜರ್ನಲಿಸ್ಟ್ ಇವನು. ಅಣ್ಣ ಬಂದ ಗೈಸ್, ನಮ್ಮನೆಯ ಬೇಟೆಗಾರನ್ನ ನೋಡಿ ಗೈಸ್. ಕೂತಿರೋ ಸ್ಟೈಲ್ ಹೆಂಗ್ ಕೂತವನ್ ನೋಡಮ್ಮ. ಎಲ್ಲೋಯ್ತು ಅಲ್ಲಿದವು. ಇವನ್ ಹಿಡಿಯೋಕ್ಕೆ ಅಣ್ಣವರು ಹೆಂಗ್ ಸ್ಕೆಚ್ ಅದು ನೋಡಿ. ಕಾಲು ನೋಡು ಮಮ್ಮಿ ಅದ ಅಲ್ವಾ, ಕೊತ್ತು ಮಕ್ಕ ಕಾಲು ನೋಡು ಯಾವ ಸ್ಟೈಲಲ್ಲಿ. ಯುವ ಕೈ ಕಾಲು ಅಲ್ಲಾಡ್ಸಿರೇ ಎದ್ದೋಗುತ್ತೆ. ಎಲ್ಲಿಂದ ಎಲ್ಲಿಗೆ ಸ್ಕೆಚ್ಚು. ಉಸಿರಾಡ್ತವನ ಇಲ್ವಮ್ಮ ಅವನು. ಉಸಿರು ಬಿಟ್ರೆ ಆರೋಗ್ತವೆ ಅಂತಾನೇನಾದ್ರು. ಲಿಯಾ ಕಿವಿ. ಗಾಯ್ಸ್, ಇವಾಗ ಟೈಮ್ ಬಂದು 7:05. ಇಷ್ಟೊತ್ತಲ್ಲಿ ನಮ್ಮ ಡ್ಯೂಟಿ ಏನಂದರೆ ಹಾಲು ಹಾಕೋಕ್ಕೆ ಹೋಗೋದು. ನಮ್ಮ ಬೈಕ್ ಇಲ್ಲದೆ ಇರೋ ಕಾರಣ ನಟರಾಜ ಸರ್ವಿಸೇ ಗತಿ. ನಮ್ಮ ಬೈಕ್ನ ನಮ್ಮ ಅಣ್ಣವ್ರಿಗೆ ತಗೊಂಡು ಹೋಗ್ಬಿಟ್ಟವ್ರೆ ಗೈಸ್. ಏನೂ ಮಾಡೋಂಗಿಲ್ಲ. ಇಲ್ಲಿಂದ 700 ಮೀಟರ್ಸ್ ಅನಿಸುತ್ತೆ, ನಡ್ಕೊಂಡು ಹೋಗ್ಬೇಕು. ಬಂದ ಅನಿಸುತ್ತೆ. ಅವನಲ್ವಾಗ ಗೊತ್ತಿಲ್ಲ, ಬಟ್ ಬೈಕ್ ಬಂತು. ಅವನೇ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಅವನೇ ಅಣ್ಣ ಬಂದ ಇನ್ ಟೈಮಿಗೆ ಬಂದ್ರಲ್ಲ. ನೀನು ಹೇಳಿದ್ದು 7 ಗಂಟೆಗೆ, ಬರ್ತಾ ಇರೋದು 7:05 7:06 ಈಗ. ಈ ಕಡೆ ಗೈಸ್, ನಮ್ಮ ವೆಹಿಕಲ್ ಬಂದ್ಬಿಡ್ತು ಗೈಸ್. ನಡ್ಕೊಂಡು ಹೋಗೋಣ ಅಂತ ಅನ್ಕೊತಾ ಇದ್ದೆ. ನಡ್ಕೊಂಡೆಲ್ಲ ಏನಿಲ್ಲ, ಇವಾಗ ಬೈಕಲ್ಲಿ ಝುಯ್ ಅಂತ ಹೋಗ್ತಾ ಇರೋದಷ್ಟೇ. ನನ್ನ ವಾಯ್ಸ್ ಕೇಳಿಸಲ್ವ ಗೊತ್ತಿಲ್ಲ. ನಾನು ಮಾತ್ರ ಅರಚ್ಕೊಳ್ತಾ ಇದ್ದೀನಿ ಅಷ್ಟೇ ಗೈಸ್, ಅಷ್ಟೇ. ಆಮೇಲೆ ಸಿಗ್ತೀನಿ. ಮಣ್ಣನ್ ಡ್ಯೂಟಿ ಇದು ಗೈಸ್. ಪೈಪ್ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಎಲ್ಲಾ ಕಸ ನೀರಿನೊಂದಿಗೆ ಹೊರಬಂದಿತು ಮತ್ತು ಈ ವ್ಯಕ್ತಿ ಪೈಪು ಬರೀ ಪೈಪು. ಯಾಕೆಂದ್ರೆ ಇವರ ಹಳ್ಳಿಯಲ್ಲಿ ಇದೇ ರೀತಿ ಪೈಪ್ ತೆಗೆದುಕೊಂಡು ಏನಿದಾವೆ ಬಿದ್ದೋಗ್ತೀನಿ ನಾನೀಗ. ನನ್ನ ಕಾಪಿ ರೈಟ್ಸ್ ಬರ್ತೈತೆ, ಆಫ್ ಮಾಡಪ್ಪ ನೀನು. ಇರೋ ಸ್ಟೈಲ್ ನೋಡಿ ಗೈಸ್, ಹಿಂಗೆ ಮಾಡ್ಕೊಂಡವನು. ನಾಟಿಟ್ಟ ಮಾಡ 850
ಮರಕ್ಕೆ ಯಾರಿಗಾರು ಬೇಕಾ ಕೂಗಕ್ಕೆ? ಆಫರ್ ಬೆಲೆ 150 ರೂಪಾಯಿ ಟೊಮೊಟೊ ನಟ್ಟಿ ಎಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಹ್ಞೂ ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ನನ್ನ ಬೀಳಿಸ್ತಾನೆ ಈಗ ಅವನು. ನೋಡು ಬಿದ್ದೆ ನಾನು. ಆ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬನ್ನಿ, 3 ತಿಂಗಳಿಗೊಮ್ಮೆ ಮದುವೆ ಆಗುತ್ತೆ. 3 ತಿಂಗಳೊಳಗೆ ಮದುವೆ ಆಗುತ್ತೆ. ಅದು 3 ತಿಂಗಳಿಗೆ ಒಂದೊಂದು ಮದ್ವೆ ಆಗುತ್ತೆ. ನನ್ ಗಲೀಜ ಇರೋದು ನೋಡ್ಬಿಟ್ರೆ ನೀನು ನೋಡೋಗ್ತೀಯ. ಎಷ್ಟು ಗಲೀಜ ನೋಡಿ, ಕೈ ನೋಡಿಲ್ಲ ನಂದ. ಹೇಳು. ಟ್ರಾಫಿಕ್ಕಾ? ಇಷ್ಟೊಂದು ಟ್ರಾಫಿಕ್ ಇರುತ್ತಾ? ಅರ್ಸಿಗಿರಲ್ಲ ಟ್ರಾಫಿಕ್ ಆಗ್ಬಿಟ್ಟೈತೆ ಅಂತ ಗೊತ್ತಾಗಿರ್ಲಿಲ್ಲ. ಪರವಾಗಿಲ್ಲ, ಇಲ್ಲಿಗೂ ಟ್ರಾಫಿಕ್ ಐತೆ. ಬೈಕ್ಗಳೆಲ್ಲ ಇಲ್ಲೇದಂಗಿದಾವೆ ಗೊತ್ತಿಲ್ಲ. ಇರೋಬ್ಬರ ಕಂಪ್ನಿ ಬೈಕೆಲ್ಲ ಇಲ್ಲೇ ಇರ್ತಾವಲ್ವೇನ್ರಿ? ಹೋಗ್ತಾ ಇದ್ದೀನಿ. ಅಯ್ಯೋ ಕೃಷ್ಣ, ನನ್ನ ಮೀಟ್ರ್ ಆಫ್ ಆಗ್ತೈತಿ. ಇಷ್ಟೊಂದು ಇದಿರುತ್ತಾ ಅಂತ. ಒಬ್ಬ ಮಗ ಇತ್ತು, ಜಾತ್ರೆ ಮಗ ಇತ್ತು. ಎಂಥದ್ದು ಇಲ್ಲ, ಬಳೆ ಶಾಪಿಂಗ್ ಇತ್ತು. ನೀನು ಹೆಂಗೆ ಇರ್ತೀನಿ ನಾನು ಹಂಗೆ ಆಗ್ತೀನಿ. ನಾನು ಒಂಚೂರು ಎಡಿಟ್ ಮಾಡಲ್ಲ. ನಾನು ಮಾತಾಡೋದು ಕೇಳಿಸಲ್ಲ ಅನ್ಸುತ್ತೆ ಇದ್ರಲ್ಲಿ. ಇಲ್ಲಿ ಇದೇ ಸೌಂಡು ಜಾಸ್ತಿ, ಬ್ಯಾಕ್ಗ್ರೌಂಡ್ ಸೌಂಡ್ ಜಾಸ್ತಿ ಬರುತ್ತೆ. ಅಷ್ಟೇ ಗಾಯ್ಸ್. 100 ರೂಪಾಯಿ ಉದ್ದಾರ ಹೂವ ದೇವ 100 ರೂಪಾಯಿ. ಓಪನ್ ಮಾಡಿ ತೋರಿಸ್ತೀರಾ? ತೋರ್ಸಲ್ವಾ? ಹಂಗಾರೆ ಬೇಡ. 100 ರೂಪಾಯಿ ತಗೋಬೇಕಾ? ನೋಡು ಬಳೆ ನೋಡಿದ್ರೆ ಭಾಷೆ ಕಲಿಯೋಣ. ಮಾತಾಡಿದ್ದೆ ನೀನು ಬಂದೆಲ್ಲ ನಾನು ಬಂದು ಅರ್ಧ ಕಾಣುತ್ತೆ. ಇಲ್ಲೋಡು, ಅವಳಿಗೆ ಸಖಿ ಅರ್ಧ ಕಾಣುತ್ತೆ. ಹೊಡಿ ದಬಾಯ್ಸ್. ಎಲ್ಲಿ ಹೊಡದ್ಲು? ನನಗೊಂದು ಕೊಡಿಲಿ, ನಾನೊಂದು ಹೊಡಿತೀನಿ. ಎಡ್ಕಾಯ್ದು
ಅಯ್ಯೋ ಕೃಷ್ಣ. ಹಾ ರೆಡಿ. ಅಯ್ಯೋ ದೇವ್ರೆ. ಇನ್ನೊಂದು. ಹಾ ಅಯ್ಯೋ ಏ ನಾನೊಂದಿದೆ. ಶ್ರೀ ವೆಂಕಟರಮಣ ಸ್ವಾಮಿಯವರ ಯಾತ್ರಾ ಮಹೋತ್ಸವದ ಅಂಗವಾಗಿ ಹೇಳ್ಕೊಂಡು ಹೊಡಿಬೇಕು. ದೇವಾಂಗ ಕಲ್ಯಾಣ ಮಂಟಪದಲ್ಲಿ ಯಾವ್ದೋ ಹೊಡಿತೈತಲ್ಲ ಈ ಹುಡುಗಿ, ಯಾರ್ಯಾರ್ಗ ಹೊಡಿತೈತೆ ಕಳ್ಸ ಕೊಡಿರಿ ಅಂತ ಹೇಳಿದ್ರೆ. ಏನು ಅದು ಮತ್ತೇನಿಲ್ಲ, ಈಗ ಅದೇನ್ ಕೂತ್ಕೆಗೆ ಆಗುತ್ತಾ? ಯಾಕಾಗಲ್ಲಮ್ಮ, ನೋಡಮ್ಮ. ಅಯ್ಯೋ ನಿನ್ನ ಆಗಲ್ಲ ಅಂತ ಹೇಳ್ತಾರೆ. ಅಜ್ಜಿ ನೀವು ಯಾವಾಗಲೂ ನಿಮ್ಮ ಅವ್ಗೆ ನಿಮ್ಮ ಅಪ್ಪಗೆ ಇದ್ರದೇ ಫೋನ್ ಮಾಡಬೇಕು. ಅಷ್ಟೇ. ಬೇಡ ತೆಗಿ. ಇಲ್ಲ ಹಿಡ್ಕ ಚೆನ್ನಾಗಿ. ಬೇಡ. ಹಿಡ್ಕಪ್ಪ. ಇಲ್ಲ ಅದೇ ಇರ್ಬೇಕು ಹಿಡ್ಕ, ಹುಷಾರಾಗಿ ಹಿಡ್ಕ. ಅಬ್ಬಾ ಕೃಷ್ಣ. ಯಾವುದು ಧೂಮಚಲಿ ಬಾಯ್ ಬಿಡ. ನಿಮಗೆ ಯಾರು ಕೊಟ್ಟಿದ್ದು? ಸೈನ್ಯನೇ ನಿನ್ ಪುಟ ಐತಿ ಇಲ್ಲೊಂದು. ಪೊಲೀಸರೆಲ್ಲ ಒಂದೇ ಕಡೆ ಅವರಪ್ಪ. ಅದೇನ್ ಮಾಡ್ತವ್ರ ಏನ ಒಂದು ಗೊತ್ತಿಲ್ಲ. ಎಲ್ಲೆಲ್ಲೂ ಪೊಲೀಸ್, ಎಲ್ಲೆಲ್ಲೂ ಜನ ಅಷ್ಟೇ. ಜಾತ್ರೆ ಮುಗಿಯದ ಕತೆ ಇದು. ಇನ್ನು ರಾತ್ರಿ ಆದ್ರೂ ಬರ್ತಾ ಇದ್ದಾರಲ್ಲ. ಇನ್ನು ಎಷ್ಟೊಂದು ವೆಹಿಕಲ್ಸ್ ಇದು ಹೋಗೇ ಇಲ್ಲ. ಇನ್ನೇನು ಬೆಟ್ಟದಿಂದ ಇಳಿಯೋರು ಇಲ್ಲದೆ ಇಲ್ವೇನ. ನಾವು ಮಾತ್ರ ಬಂದು ಹೋಗ್ತಾ ಇದೀವಿ. ಹಿಂಗಿರ್ಬೇಕು ಜಾತ್ರೆ ಅಲ್ವಾ, ಬಂದು ಹೋಗ್ತಾ ಇರ್ಬೇಕು. ಸುತ್ತಾಡ್ದ ಟೇರ್ ಬಿದ್ಯಾ, ದೇವ್ರು ನೋಡ್ದ ಹೋಗ್ತಾ ಇದ್ದ. ಇನ್ನು 10 ಗಂಟೆವರೆಗೂ ಹೋಗಲ್ಲ ಅನ್ಸುತ್ತೆ ಯಾರೋ ಮಗ. ಹೋಗಲ್ಲ. ಲೈಟಿಂಗ್ಸ್ ಆನ್ ಮಾಡೋರು. ಈ ಕಡೆ ಆನೆ ಮಾಡಿಲ್ಲ. ಯೋಗ ಸ್ವಿಚ್ ಆನ್ ಮಾಡಿಲ್ಲ ಅನ್ಸುತ್ತೆ ಅವರು. ಬರೀ ಅದ್ರದ್ದು ಗಾಡಿಗಳದೇ ನೋಡಿದ ಹೆಂಗ್ ಕಾಣಿಸ್ತೈತೆ ಅಂತ ಅಷ್ಟೇ. ಇಲ್ಲಿಗೆ ಜಾತ್ರೆ ಮುಕ್ತಾಯವಾಗಿದೆ. ನಮ್ಮ ಪಯಣ ಮನೆ ಕಡೆ ಸಾಗುತ್ತಿದೆ ಅಷ್ಟೇ. ಜಾತ್ರೆ ಮುಕ್ತಾಯವಾಗಿದೆ ಗಾಯ್ಸ್, ಅಷ್ಟೇ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಮಾತ್ರ ಮಿಸ್ ಮಾಡಬೇಡಿ.